ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ಪಿಂಚಣಿದಾರರೇ, ಅನುದಾನಿತ ನೌಕರರೇ, ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ದಿನ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರೋಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಒಂದು ಭರ್ಜರಿ ಸಿಹಿ ಸುದ್ದಿಯೊಂದಿಗೆ ಬಂದಿದ್ದೀನಿ. ಇದು ನಿಮ್ಮ ವೃತ್ತಿ ಜೀವನಕ್ಕೆ ವರದಾನವಾಗುವಂಥ ಮಾಹಿತಿ. ಪ್ರಮೋಷನ್, ಇಂಕ್ರಿಮೆಂಟ್, ಸೀನಿಯಾರಿಟಿ ಹಾಗೂ ಸ್ಯಾಲರಿಗೆ ಸಂಬಂಧಪಟ್ಟಂಥ ಗುಡ್ ನ್ಯೂಸ್. ಈ ಗುಡ್ ನ್ಯೂಸನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆದವರು ಈ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ. ಸ್ನೇಹಿತರೆ, ಸರ್ಕಾರಿ ಉದ್ಯೋಗಕ್ಕೆ ಸೇರಿದ ಮೇಲೆ ಒಂದೇ ಹುದ್ದೆಯಲ್ಲಿ ಹಲವಾರು ವರ್ಷಗಟ್ಟಲೆ ಡ್ಯೂಟಿ ಮಾಡಿದಾಗ ಡ್ಯೂಟಿಯಲ್ಲಿ ಬೇಜಾರಾಗತ್ತೆ. ಈ ಬೇಜಾರು ಹೋಗಬೇಕು ಅಂದರೆ ಸರ್ಕಾರಿ ನೌಕರನಿಗೆ ಪ್ರಮೋಷನ್ಗಳಿರಬೇಕು. ಪ್ರಮೋಷನ್ ಇದ್ದಾಗ ಕಾರ್ಯದಕ್ಷತೆ ಹೆಚ್ಚಾಗತ್ತೆ, ಅವರಿಗೂ ರಿಫ್ರೆಶ್ ಅಂತ ಆಗತ್ತೆ. ಈ ಉದ್ದೇಶಕ್ಕಾಗಿ ಪ್ರತಿಯೊಂದು ಹುದ್ದೆಯಲ್ಲಿ ನೇಮಕ ಆದವರು ಕನಿಷ್ಠ 2 ರಿಂದ 3, ಕೆಲವರಿಗೆ 4 ಪ್ರಮೋಷನ್ವರೆಗೂ ಕೊಡುವಂಥ ಪದ್ಧತಿಗಳಿದೆ. ಬಟ್ ಈಗ ಕೆಲವೊಂದು ಇಲಾಖೆಗಳಲ್ಲಿ ಯಾವುದೇ ಪ್ರಮೋಷನ್ ಇಲ್ಲದೇ ರಿಟೈರ್ಡ್ ಆಗೋವಂಥ ಸನ್ನಿವೇಶಗಳನ್ನು ನೋಡಿದ್ದೀವಿ. ಟೀಚರ್ ಇಲಾಖೆ ಇರ್ಬೋದು, STA ಪ್ರಮೋಷನ್ ಇಲ್ಲದೇ ರಿಟೈರ್ಡ್ ಆಗ್ತಾ ಇದ್ದಾರೆ. ತಮ್ಮ ವೃತ್ತಿ ಜೀವನದಲ್ಲಿ ಒಮ್ಮೆಯೂ ಕೂಡ ಪ್ರಮೋಷನ್. ಇಂತಹ ಸರ್ಕಾರಿ ನೌಕರರಿಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು. ಸರ್ಕಾರಿ ನೌಕರರಿಗೆ ಕಡ್ಡಾಯವಾಗಿ ಬಡ್ತಿಯನ್ನು, ಪ್ರಮೋಷನ್ನನ್ನು ಕೊಡಬೇಕು. ಜ್ಯೇಷ್ಠತೆ ಹೊಂದಿರುವಂಥ ಎಲ್ಲ ವರ್ಗದ ನೌಕರರಿಗೆ 6 ತಿಂಗಳಿಗೊಮ್ಮನೆಗೆ ಕಡ್ಡಾಯ ಪ್ರಮೋಷನನ್ನು ಕೊಡಬೇಕು ಅಂತ ಹೇಳಿ ಒಂದು ಆದೇಶ ಬಂದಿದೆ. ಸ್ವಂತ ಅರ್ಹತೆ ಮೇಲೆ ನೇಮಕ ಆದಂಥ ಪರಿಶಿಷ್ಟ ಜಾತಿ ಪಂಗಡದ ಸರ್ಕಾರಿ ನೌಕರರಿಗೆ ಮೀಸಲಾತಿ ಕೋಟಾದಡಿಯಲ್ಲಿ ಪರಿಗಣಿಸದೆ ಸಾಮಾನ್ಯ ವರ್ಗದಲ್ಲಿಯೇ ಮುಂಬಡ್ತಿ ನೀಡಬೇಕು ಅಂತ ಹೇಳಿ ಆದೇಶ ಮಾಡುವ ಮೂಲಕ ಸಿಹಿ ಸುದ್ದಿ ಕೊಟ್ಟಿದ್ದಂಥ ರಾಜ್ಯ ಸರ್ಕಾರ ಈಗ ಎಲ್ಲ ವರ್ಗದ ಸರ್ಕಾರಿ ನೌಕರರಿಗೆ ಪ್ರತಿ 6 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಮುಂಬಡ್ತಿ ನೀಡುವಂಥ ವ್ಯವಸ್ಥೆಯನ್ನು ಜಾರಿಗೆ ತರಲು ನಿರ್ಧಾರ ಮಾಡಿದೆ. ಇದರಿಂದಾಗಿ ಬಡ್ತಿಗಾಗಿ ಕಾಯ್ತಾ ಇದ್ದಂಥ ಲಕ್ಷಾಂತರ ಸರ್ಕಾರಿ ನೌಕರರಿಗೆ ಉಪಯುಕ್ತ ಆಗತ್ತೆ. ಎಲ್ಲ ಇಲಾಖೆಗಳಿಗೂ ಒಂದೇ ರೀತಿಯ ಸಾಮಾನ್ಯ ವೃಂದದ ನೇಮಕಾತಿ ನಿಯಮವನ್ನು ಅನುಸರಿಸುವ ಬಗ್ಗೆ ಸರ್ಕಾರ ಒಲವನ್ನು ತೋರಿದೆ. ಕರ್ನಾಟಕ ನಾಗರಿಕ ಸೇವಾ ನಿಯಮ KCSR ನಿಯಮದ ಪ್ರಕಾರ ಪ್ರತಿ ವರ್ಷ ಸರ್ಕಾರಿ ನೌಕರರ ಸೀನಿಯಾರಿಟಿ ಲಿಸ್ಟನ್ನು ಪ್ರಕಟಿಸಬೇಕು. ಅರ್ಹತೆಗನುಗುಣವಾಗಿ ಮುಂಬಡ್ತಿಯನ್ನು ಕೊಡಬೇಕು. ಆದರೆ ಕೆಲವೊಂದು ಇಲಾಖೆಗಳನ್ನು ಹೊರತುಪಡಿಸಿ ಬಹುತೇಕ ಇಲಾಖೆಗಳು ಸಮರ್ಪಕವಾಗಿ ಪ್ರಮೋಷನ್ನನ್ನು ನೀಡ್ತಾ ಇಲ್ಲ, ನಿಯಮಗಳನ್ನು ಪಾಲನೆ ಮಾಡ್ತಾ ಇಲ್ಲ. ಈ ಬಗ್ಗೆ ಸರ್ಕಾರಿ ನೌಕರರ ವಲಯದಲ್ಲಿ ಅಸಮಾಧಾನ ಇದೆ. ಸರ್ಕಾರಿ ನೌಕರರ ಸಮಸ್ಯೆ ಹಾಗೂ ಬೇಡಿಕೆಗಳ ಬಗ್ಗೆ ಅಪಾರ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ರಾಜ್ಯ ಮಟ್ಟದ ಜಂಟಿ ಸಮಾಲೋಚನಾ ಸಭೆಯಲ್ಲಿ ಈ ಹೊಸ ವ್ಯವಸ್ಥೆಯನ್ನು ಜಾರಿಗೆ ತರುವ ಬಗ್ಗೆ ನಿರ್ಧಾರವನ್ನು ಕೈಗೊಂಡಿದೆ. ಇದರಿಂದ ಏನೇನಾಗತ್ತೆ ಅಂದರೆ, ಆಯಾ ಇಲಾಖೆ ಪ್ರತಿ ವರ್ಷ ಜನವರಿಯಲ್ಲಿ ಅಧಿಕಾರಿ ಹಾಗೂ ನೌಕರರ ಜ್ಯೇಷ್ಠತಾ ಪಟ್ಟಿಯನ್ನು ಸಿದ್ಧಪಡಿಸಬೇಕು. ಖಾಲಿ ಉಳಿದಿರುವ ಮುಂಬಡ್ತಿ ಹುದ್ದೆಗಳನ್ನು ಗುರುತಿಸಿ ಜ್ಯೇಷ್ಠತೆಗೆ ಅನುಗುಣವಾಗಿ ಪ್ರತಿ 6 ತಿಂಗಳಿಗೆ ಒಮ್ಮೆ ಪ್ರಮೋಷನ್ನನ್ನು ಕೊಡಬೇಕು. ಈ ಸಂಬಂಧ ಮಾರ್ಗಸೂಚಿಯನ್ನು ತಯಾರಿಸಬೇಕು ಅಂತ ಹೇಳಿ ಸೂಚನೆ ನೀಡಿದೆ. ಒಂದು ವೇಳೆ ಮುಂಬಡ್ತಿ ಸ್ಥಾನ ಖಾಲಿ ಇದ್ದರೆ KCSR ನಿಯಮ 32ರ ಅನ್ವಯ ಬಡ್ತಿಗೆ ಅರ್ಹತೆ ಇರುವಂಥ ಸರ್ಕಾರಿ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಸ್ವತಂತ್ರ ಪ್ರಭಾರದಲ್ಲಿರಿಸಬೇಕು. 6 ತಿಂಗಳವರೆಗೆ ಹೆಚ್ಚಿನ ಅವಧಿಯಲ್ಲಿ ಸ್ವತಂತ್ರ ಪ್ರಭಾರವನ್ನು ಮುಂದುವರಿಸುವಂತಿಲ್ಲ ಅಂತ ಕೂಡ ಸೂಚನೆಯನ್ನು ನೀಡಿದೆ. ಎಲ್ಲರಿಗೂ ಒಂದೇ ನಿಯಮ. ವೃಂದ ಹಾಗೂ ನೇಮಕಾತಿ ನಿಯಮದಲ್ಲಿ ಒಂದೊಂದು ಇಲಾಖೆಗಳು ಒಂದೊಂದು ನಿಯಮಗಳನ್ನು ಅನುಸರಿಸ್ತಾ ಇದೆ. ಇದು ತಪ್ಪು. ಪ್ರತಿಯೊಂದು ಇಲಾಖೆಗಳು ಒಂದೇ ನಿಯಮವನ್ನು ಅನುಸರಿಸಬೇಕು ಅಂತ ಹೇಳಿದೆ. ಪ್ರಮುಖವಾಗಿ ವಿಳಂಬ ಮಾಡ್ತಾ ಇರೋಂಥ ಇಲಾಖೆಗಳು ಪೊಲೀಸ್ ಇಲಾಖೆ, PWD, ಅಗ್ರಿಕಲ್ಚರ್, ರೆವಿನ್ಯೂ, ರೂರಲ್ ಡೆವಲಪ್ಮೆಂಟ್, ಎಜುಕೇಷನ್, KPTCL ಸೇರಿದಂತೆ ಪ್ರಮುಖ
ಇಲಾಖೆಗಳು ಸಾವಿರಾರು ಹುದ್ದೆಗಳ ಖಾಲಿ ಇದೆ. FDA, STA, ಸಿರಸ್ತೆದಾರ್, ತಹಸೀಲ್ದಾರ್ ಹುದ್ದೆಗಳಿಗೆ ಬಡ್ತಿ ಸಿಕ್ಕಿಲ್ಲ ಅಂತ ಅಸಮಾಧಾನ ಇದೆ. ಬಡ್ತಿ ವಿಳಂಬಕ್ಕೆ ಹಲವಾರು ಕಾರಣಗಳಿರುತ್ತೆ. ಕೆಲವೊಂದು ಸಲ ಪ್ರಮೋಷನ್ನಿಗೆ ಅರ್ಹತೆ ಹೊಂದಿದ್ರೂ ಕೂಡ ಅವ್ರ ಮೇಲೆ ಯಾವುದಾದ್ರೂ ಕ್ರಿಮಿನಲ್ ಪ್ರಕರಣಗಳು ಯಾವುದಾದ್ರೂ ಇದ್ದಂಥ ಸಂದರ್ಭದಲ್ಲಿ ಬಡ್ತಿಯನ್ನು ಕೊಡಲ್ಲ. ಕೆಲವೊಂದು ಸಲ ಬಡ್ತಿ ವಿಳಂಬ ಮಾಡೋಕ್ಕೆ ಕಾರಣಗಳು, ಕೆಲವು ಇಲಾಖೆಗಳಲ್ಲಿ 25% ಹಾಗೂ 50 ಹುದ್ದೆಗಳು ಇನ್ನೂ ಭರ್ತಿಯಾಗದೆ ಖಾಲಿ ಉಳಿದಿದೆ. ಮುಂಬಡ್ತಿ ಏನಾದರೂ ಕೊಟ್ಟರೆ ಕೆಳಹಂತದ ಹುದ್ದೆಗಳ ಕಾರ್ಯಭಾರ ಒತ್ತಡ ಹೆಚ್ಚಾಗತ್ತೆ ಅನ್ನೋ ಉದ್ದೇಶಕ್ಕಾಗಿ ಪ್ರಮೋಷನ್ನನ್ನು ಕೊಡ್ತಾ ಇಲ್ಲ. ಆಯಾ ಇಲಾಖೆಯ ಮುಖ್ಯಸ್ಥರ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಪ್ರಮೋಷನ್ನಿಗೆ ಅರ್ಹತೆ ಹೊಂದಿದ್ರೂ ಕೂಡ ಅವರಿಗೆ ಪ್ರಮೋಷನ್ಗಳು ಸಿಗ್ತಾ ಇಲ್ಲ. ಅಧಿಕಾರಿಗಳ ಇಚ್ಛಾಶಕ್ತಿ ಏನೇ ಇರ್ಬೋದು, ಆದರೆ ಸರ್ಕಾರಿ ನೌಕರರಿಗೆ ನ್ಯಾಯಯುತವಾಗಿ ಸಿಗಬೇಕಾದಂತಹ ಪ್ರಮೋಷನ್ನನ್ನು ಕಾಲಕಾಲಕ್ಕೆ ಕೊಟ್ಟಾಗ ಕರ್ತವ್ಯ ದಕ್ಷತೆ ಹೆಚ್ಚಾಗತ್ತೆ, ನೌಕರನಿಗೆ ಗೌರವವೂ ಹೆಚ್ಚಾಗತ್ತೆ, ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಬಂದೇ ಬರುತ್ತೆ. ಈ ಪ್ರಮೋಷನ್ ವಿಚಾರದಲ್ಲಿ ಸರ್ಕಾರ ಎಲ್ಲ ಇಲಾಖೆಗಳನ್ನು ಸೇರಿಸಿ ಒಂದೇ ನಿಯಮವನ್ನು ರೂಪಿಸಬೇಕು. ಆಯಾ ಇಲಾಖೆಗೆ ಪ್ರತ್ಯೇಕ ನಿಯಮಗಳಿರಬಾರ್ದು. ಒಂದೇ ನಿಯಮವನ್ನು ಮಾಡಿ ಆ ನಿಯಮದ ಪ್ರಕಾರ ಪ್ರಮೋಷನ್ಗಳನ್ನು, ಇಂಕ್ರಿಮೆಂಟ್ಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಬೇಕು. ಅದರ ಜೊತೆಯಲ್ಲಿ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆಯಾದ ಈ ಸೇವಾ ಪುಸ್ತಕ ವ್ಯವಸ್ಥೆ ಜಾರಿ ಮಾಡಬೇಕು. ಅದೇ ರೀತಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆ ಬಹಳ ವರ್ಷಗಳಿಂದ ಸರ್ಕಾರಿ ನೌಕರರಿಗೆ ಹಾಗೂ ಕುಟುಂಬ ವರ್ಗದವರಿಗೆ ಚಿಕಿತ್ಸೆಗಾಗಿ ಕಾಯ್ತಾ ಇದ್ದಾರೆ. ಆ ವ್ಯವಸ್ಥೆಯನ್ನು ತಕ್ಷಣ ಜಾರಿ ಮಾಡಬೇಕು. ಈ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ವಿಸ್ತರಣೆ ಮಾಡಿ ಅವರ ಸಮಸ್ಯೆಗಳಿಗೂ ಸ್ಪಂದಿಸಬೇಕು ಆಗಿ ಕೇಳ್ಕೊಳ್ತೀನಿ. ಅದ್ರ ಜೊತೆಯಲ್ಲಿ ಸೆವೆಂತ್ ಪೇ ಕಮಿಷನ್ ವಿಚಾರ ಕೇಳಿದ್ರೆ ಬೇಜಾರಾಗತ್ತೆ. ಯಾಕೆ ಅಂದರೆ 1/7/2022 ಸಿಗಬೇಕಾದಂಥ 7th ಪೇ ಕಮಿಷನ್ನು ಈಗಾಗಲೇ 2 ವರ್ಷ ಆದರೂ ಸಿಕ್ಕಿಲ್ಲ. ವೇತನ ಆಯೋಗ 2 ವರ್ಷಗಳ ಸತತ ಪ್ರಯತ್ನ ಫಲವಾಗಿ, ಅಂದರೆ 6 ತಿಂಗಳಿಗೆ ರಿಪೋರ್ಟ್ ಕೊಡಬೇಕಾದಂಥ ರಿಪೋರ್ಟನ್ನು 2 ವರ್ಷ ಆದರೂ ಕೊಡ್ದೇ ಕಾಯಿಸ್ತು. ಈಗೇನೋ ರಿಪೋರ್ಟ್ ಕೊಡ್ತು. ಚುನಾವಣಾ ನೀತಿ ಸಂಹಿತೆಗಳಿದೆ. ನೀತಿ ಸಂಹಿತೆ ಮುಗಿದ ನಂತರ ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ವರದಿಯನ್ನು ಜಾರಿ ಮಾಡಬೇಕು ಅಂತ ಸರ್ಕಾರದಲ್ಲಿ ಕೇಳ್ಕೊಳ್ತೀನಿ. ಸರ್ಕಾರಿ ನೌಕರರು 40% ಪ್ಲೇಟ್ಮೆಂಟ್ ಕೇಳಿದರೆ ಅಷ್ಟು ಕೊಡುವಂಥ ಮನಸ್ಸು ಮಾಡಬೇಕು ಅಂತ ಕೇಳ್ಕೊಳ್ತಾ, ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸಿಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.